ವಾಸ್ 5 ಇಯರ್ಸ್ ಓಲ್ಡ್. ಮನೆಯಲ್ಲಿ ಯಾವಾಗಲೂ ಹಾಡು ಸಂಗೀತ ಇದ್ದೇ ಇರ್ತಾ ಇತ್ತು. ಸೊ ಆವಾಗ ಅಮ್ಮ ಫಸ್ಟು ಅಜ್ಜಿ ಹತ್ರ ಕಲ್ತಿದ್ದು. ಪಿ ಇಂದಿರಾ ಅಂತ ನಮ್ಮ ಅಜ್ಜಿ, ನಮ್ಮ ಅಮ್ಮನ ತಾಯಿ, ಅವ್ರ ಹತ್ರ ಕಲ್ತಿದ್ದು. ಅಮ್ಮ ತುಂಬ ಪ್ರೋಗ್ರಾಮ್ಸ್, ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಹಾಡಕ್ಕೆ ಹೋಗೋರು ಅಮ್ಮ. ಆವಾಗ ನಾವು ಮೈಸೂರಿನಲ್ಲಿ ಹುಟ್ಟು ಬೆಳೆದಿತ್ತು. ಸೊ ಅಲ್ಲೇ ಮೈಸೂರಿನಲ್ಲಿ ಯಾವಾಗಲೂ ಹಾಡು ಎಲ್ಲ ಮಹಾರಾಜರೆಲ್ಲ ಇದ್ದಿದ್ದರಿಂದ ಅಮ್ಮ ಜೊತೆ ಎಲ್ಲ ಡ್ಯಾನ್ಸ್ ರಿಹರ್ಸಲ್ಸ್ಗೂ ಹೋಗ್ತಾ ಇದ್ದೆ. ಹಾಗೆ ಬೆಳೆದು 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 ಸೊ ಡ್ಯಾನ್ಸ್ ವಾಸ್ ವೆರಿ ಅರ್ಥ ಆಗ್ತಾಯಿತ್ತು. ಏನು ಮುದ್ರೆಗಳು ಹೆಂಗೆ ಬರುತ್ತೆ, ಯಾವುದಾದ್ಮೇಲೆ ಏನು ತೊಗೋತಾರೆ. ಸೊ ದೆನ್ ನನ್ನ ಮಕ್ಕಳು, ನಮ್ಮ ಅಮ್ಮನಿಗೆ 3 ಜನ ಹೆಣ್ಮಕ್ಳು. ಸೊ ಎಲ್ರೂ ಡ್ಯಾನ್ಸ್ ಕಲಿಸ್ಬೇಕು, ಡ್ಯಾನ್ಸ್ನಲ್ಲೇ ನೋಡಿ 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 ಕಲಿಸ್ಬೇಕು ಆಸೆಗೆ ವಸುಂಧರಾ ದೊರೆಸ್ವಾಮಿ ಅವ್ರಿಗೆ ರೆಗ್ಯುಲರಾಗಿ ಹಾಡ್ತಾಯಿದ್ರು. ಫಸ್ಟು ನಂದಿನಿ ಈಶ್ವರಿಂದ ಶುರು ಮಾಡಿದ್ರು. ವಸುಂಧರಾ ದೊರೆಸ್ವಾಮಿಗೆ ಹಾಡಕ್ಕೆ ಹೋದಾಗ ನಮ್ಮ 3 ಜನನ, ನಾನು ಮತ್ತು ಹರಿಣಿ, ನಾವಿಬ್ಬರು ವಸುಂಧರಾ ದೊರೆಸ್ವಾಮಿ ಹತ್ರ ಪಾಠಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಡ್ಯಾನ್ಸ್ ಜೂನಿಯರ್ ಪೋರ್ಷನ್ಸ್ ತನಕ ಎಲ್ಲ ಕಲ್ತ್ಕೊಂಡು ಎಲ್ಲ ಆಯಿತು. ಬಟ್ ಆ್ಯಸ್ ಯೂಶ್ವಲ್ ಒನ್ ಪಾಯಿಂಟ್ ಆಫ್ ಟೈಮ್ ಅಮ್ಮಂಗೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಸಿಕ್ತು. ಸೊ ದಟ್ ವಾಸ್ ವೆನ್ ಐ ವಾಸ್ ಇನ್ ಮೈ 9th ಸ್ಟ್ಯಾಂಡರ್ಡ್. ಸೊ ಮೈಸೂರು ಮರಿಮಲ್ಲಪಾಸ್ DMS ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ NCERTನಲ್ಲಿ ಪಾಠ, ಅದು 7th ಸ್ಟ್ಯಾಂಡರ್ಡ್ ತನಕ ಓದಿದೆ. ಆಮೇಲೆ ಮರಿಮಲ್ಲಪಾಸ್ ಸೇರಿಕೊಂಡೆ, ಮೈಸೂರು ಮರಿಮಲ್ಲಪಾಸ್. ದೆನ್ ಅಮ್ಮ ಹ್ಯಾಡ್ ಟು ಶಿಫ್ಟ್ ಟು ಬ್ಯಾಂಗ್ಳೂರ್. ಅಪ್ಪ ಬಂದು ಪೋಸ್ಟಲ್ ಡಿಪಾರ್ಟ್ಮೆಂಟು ನಂಜನಗೂಡು ದಿನ ಹೋಗ್ತಾಯಿದ್ರು ಕೆಲಸಕ್ಕೆ. ದೆನ್ ಆಮೇಲೆ ಇದಕ್ಕೆ ಹೋದ್ವಿ, ವಿ ಕೇಮ್ ಟು ಬ್ಯಾಂಗ್ಳೂರ್. ಆಲ್ ಇಂಡಿಯಾ ರೇಡಿಯೋಲಿ ಅಮ್ಮಂಗೆ ಕೆಲಸ ಸಿಕ್ತು. ನಾವು ಮಲ್ಲೇಶ್ವರಂನಲ್ಲಿ ವಿ ಸ್ಟಾರ್ಟೆಡ್ ಸ್ಟೇಯಿಂಗ್. ಅವಾಗ ಡ್ಯಾನ್ಸ್ ಬಿಟ್ಟು ಹೋಯಿತು ಮಾಡಿದಾಗ. ಅವ್ರು ಅಲ್ಲೇ ಇದ್ದಿದ್ದು. ಅಮ್ಮ ರೆಗ್ಯುಲರಾಗಿ ಅವ್ರಿಗೆ ಹಾಡೋರು. ಮುಂಚೆ ಎಲ್ಲ ಅವ್ರಿಗೆ ತುಂಬ ಡ್ಯಾನ್ಸಿಗೆ ವಸುಂಧರಾ ದೊರೆಸ್ವಾಮಿ ಅವ್ರಿಗೇ ಹಾಡೋಕ್ಕೆ ಶುರು ಮಾಡಿದ್ದಮ್ಮ. ಅಂದರೆ ಫಸ್ಟು ನಂದಿನಿ ಈಶ್ವರು, ಆಮೇಲೆ ವಸುಂಧರಾ ದೊರೆಸ್ವಾಮಿ. ದೆನ್ ವೆನ್ ವಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್, ಒಂದು ಸ್ವಲ್ಪ ವರ್ಷ ಆದಮೇಲೆ ಆಲ್ ಇಂಡಿಯಾ ರೇಡಿಯೋ ಕೇಳ್ಕೊಂಬಂದರು. ಪ್ರತಿಭಾ ಪ್ರಹ್ಲಾದ್ ಅವ್ರಿಗೆ ಹಾಡೋಕ್ಕೆ ಶುರು ಮಾಡಿದ್ರು ಅಮ್ಮ. ಸರಿ, ನಾ 9th 10th ಎಲ್ಲ ಆಯಿತು. ಫಸ್ಟ್ PUC. ದೆನ್ ದೆರ್ ವಾಸ್ ಸಮ್ ಇದಾಯಿತು. ನಾ ಹ್ಯಾಡ್ ಟು ಗೋ ಬ್ಯಾಕ್ ಟು ಮೈಸೂರು ಓದೋಕ್ಕೆ. ಸೊ ಸೆಕೆಂಡ್ PUC ವಾಸ್ ಇನ್ ಮೈಸೂರು. ದೆನ್ ಅಗೇನ್ ಶಿಫ್ಟೆಡ್ ಬ್ಯಾಕ್. ಡಿಗ್ರಿ ಬಂದು ಚೆನ್ನಾಗಿ ಹಾಡ್ತಾಳೆ, ಇದರಲ್ಲೇ ಗೋಲ್ಡ್ ಮೆಡಲ್ ತೊಗೊಳ್ಳಿ ಅಂತ ನನ್ನ ಮಹಾರಾಣೀಸ್ ಕಾಲೇಜ್ಗೆ BAಗೆ ಸೇರ್ತಿದ್ರು. ಬೃಂದಾವನದೊಳು ಆಡುವ ನ್ಯಾರೆ ಗೋಪಿ ಚಂದಿರವದನೆ ನೋಡುವ ಬಾರೆ. ಬೃಂದಾವನದೊಳು ಆಡುವ ನ್ಯಾರೆ ಯಾರೇ ಯಾರೇ. ಆ್ಯಂಡ್ ಅಫ್ಕೋರ್ಸ್ ಹಾಡು ಮುಂಚಿಂದಾನೇ ಬರ್ತಿರೋದ್ರಿಂದ ಎಲ್ಲ ಸ್ಕೂಲು, ಕಾಲೇಜ್ ಎಲ್ಲ ಕಡೆನೂ ಕಾಂಪಿಟೇಷನ್ಸ್ನಲ್ಲಿ ಐ ವಾಸ್ ಎ ಪಾರ್ಟ್ ಆಫ್ ಇಟ್. ಆ್ಯಂಡ್ ಕ್ಲಾಸಿಕಲ್ ಬಗ್ಗೆ ಅಷ್ಟೊಂದು ಒಲವಿರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಮನೆಯಲ್ಲಿ ಅದು ತಾನಾಗೇ ಬಂದ್ಬಿಡ್ತು. ಸಿನಿಮಾ ಹಾಡುಗಳು ಅಂದರೆ ತುಂಬ ಇಷ್ಟ. ಎಲ್ಲ ವಿಷ್ಣುವರ್ಧನೇ ಅಂದರೆ ತುಂಬ ಇಷ್ಟ ಒಂದು, ಆಮೇಲೆ ಇನ್ನೊಂದು ರವಿಚಂದ್ರನು. ಬಟ್ ಈಸಿಯಾಗಿ ಎಲ್ಲ ಫಿಲ್ಮ್ ಮ್ಯೂಸಿಕ್ ಸೆಕ್ಷನ್ನಲ್ಲಿ ಕಾಂಪಿಟೇಷನ್ ಬಂದಾಗ ಯಾವಾಗಲೂ ಹೋದ್ರೂ ಒಂದಾನೊಂದು ಕಾಲದಲ್ಲಿ ಅದನ್ನು ಹಾಡ್ತಾರೆ. ಒಂದಾನೊಂದು ಕಾಲದಲ್ಲಿ ಆರಂಭ ಇಬ್ಬನಿ ಕರಗಿತು ಮುದುಡಿದ ತಾವರಿ ಅರಳಿತು ಪ್ರೇಮ ಜ್ಯೋತಿ. ಆಮೇಲೆ ಅಮ್ಮ ಯಾವಾಗಲೂ ಅವ್ರ ಕಾಲೇಜ್ ಡೇಸ್ನಲ್ಲಿ ಶಿ ವಾಸ್ ಹಳೇ ಹಿಂದಿ ಹಾಡ್ತಾಯಿದ್ರು. ಸೊ ಅಲ್ಲಿಂದ ಕಲ್ತಿರೋದು ಅಮ್ಮಯಿಂದ ಅಂದರೆ ಅದು ರನ ಬೀತ್ ಜಾಯ್ ಶ್ಯಾಮನ ಹಾಯ್ ನಿಂದಿಯಾನ ಹಾಯ್. ಅದಾದಮೇಲೆ ಹೋಗ್ತಾ 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 ನನ್ನ ಹಾಡುಗಳು, ಸಿನಿಮಾ ಹಾಡುಗಳು ಬೇರೆ. ನೆಕ್ಸ್ಟು ಎನ್ನವಳೆ ಅಡಿ ಎನ್ನವಳೆ, ಎನ್ನವಳಿ ಎನ್ನವಳಿ அடி என்னவளே என் இதயத்தை மறந்து விட்டே. ಸೊ ಬೆಂಗಳೂರಿನಲ್ಲಿ 9th ಸ್ಟ್ಯಾಂಡರ್ಡು ಅರ್ಧ ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ ಮಲ್ಲೇಶ್ವರಮಲ್ಲೇ ಮನೆ ಮಾಡಿದ್ದು. ಸೊ ಅಲ್ಲಿ ಹೋಗಿ ಸೇರ್ಕೊಂಡ್ವಿ. ಯಾ ಸೊ 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಐ ಡೋಂಟ್ ನೋ ವೆನ್ ಐ ಹ್ಯಾಡ್ ದ interest in theatre.
ಸ್ಕೂಲ್ನಲ್ಲಿ ಒಂದು ಡ್ರಾಮಾ ಮಾಡಿದ್ರು, ಕಿತ್ತೂರು ರಾಣಿ ಚೆನ್ನಮ್ಮ. ಅದಕ್ಕೆ ಮುಖ್ಯ ಪಾತ್ರನೇ ಸಿಕ್ತು. ಸೊ ಚೆನ್ನಮ್ಮನ ಪಾರ್ಟು 10th ಸ್ಟ್ಯಾಂಡರ್ಡು. ಪ್ರಾಬಬ್ಲಿ ತುಂಬ ಬಜಾರಿ ಥರ ಇದ್ದು ಕಾಣಿಸ್ತಾ ಇದ್ದೆ ಅಂತ. ಸೊ ಫುಲ್ ಸ್ಕೂಲೇ ಚೆನ್ನಿ ಚೆನ್ನಿ ಅಂತ ಕರೆಯೋಕ್ಕೆ ಶುರು ಮಾಡಿ, ಸೊ ಫುಲ್ ಫೇಮಸ್ ಆಗಿಬಿಟ್ಟೆ ಸ್ಕೂಲ್ನಲ್ಲಿ. ಪೇಪರ್ನಲ್ಲಿ ಆ್ಯಡ್ ಬಂದಿದೆ, ಜೆಟ್ ಏರ್ವೇಸ್ ಇಸ್ ಕಾಲ್ಫರಿಂಗ್ ಫಾರ್ ಸ್ಟಾಫ್. ಸೊ ಜೆಟ್ ಏರ್ವೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಹೇಳಿ ನಿಮ್ಮ ಮಗಳಿಗೆ, ಇಟ್ ಇಸ್ ಜಸ್ಟ್ ಡಿಗ್ರಿ ಇದ್ದರೆ ಸಾಕು ಅಂತ. ಸೊ BA ಡಿಗ್ರಿ ಆಯಿತು ಅಂದರೂ ಅವ್ರು ಹೇಳಿದ್ರು ಅಂತ ಅಪ್ಲಿಕೇಶನ್ ಹಾಕಿದೆ. 8,000 ಅಪ್ಲಿಕೇಶನಲ್ಲಿ 1,400 ಪೀಪಲ್ ವರ್ ಟೇಕನ್ ಆ್ಯಂಡ್ ಐ ವಾಸ್ ಒನ್ ಅಮಾಂಗ್ಸ್ ದೆಮ್. ಸೊ ಸೊ ಜೆಟ್ ಏರ್ವೇಸ್ ಗ್ರೌಂಡ್ ಸ್ಟಾಫ್ ಆಗಿ ಐ ವಾಸ್ ಅಪಾಯಿಂಟೆಡ್. ಸೊ 97 January 14th ಅಲ್ಲಿ ಸೇರಿಕೊಂಡೆ. ಸೊ ಇಟ್ ವಾಸ್ ಫನ್. ಏರ್ಪೋರ್ಟ್ ತನಕ 2 ಶಿಫ್ಟು, 6 to 2 ಇಲ್ಲ 2 to 10. ಆ್ಯಂಡ್ ಜಾಸ್ತಿ ಆವಾಗ ಹಳೆ ಏರ್ಪೋರ್ಟು, ಏನು ಜಾಸ್ತಿ ಫ್ಲೈಟ್ಸ್ ಏನು ಇರಲಿಲ್ಲ. ಜೆಟ್ ಏರ್ವೇಸ್ ವಾಸ್ ಅಪ್ಕಮಿಂಗ್ ಆವಾಗ. ದೆನ್ 97 ಮೇನಲ್ಲಿ ಅಷ್ಟರಲ್ಲಿ ಅಪ್ಪ ವಾಸ್ ಇನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಸೊ 3 ಜನ ಹೆಣ್ಮಕ್ಳು, ಒಬ್ಬಳನ್ನಾದರೂ ಮದುವೆ ಮಾಡಿ ಕಳಿಸ್ಬೇಕು ಬೇಗ ಅಂತ ಮುಂಚೆನೇ ತುಂಬ ನೋಡ್ತಾಯಿದ್ರು ಎಲ್ಲ. ಐ ಹ್ಯಾಡ್ ಟೋಟ್ಲಿ ಫರ್ಗಾಟನ್ ಮೈ ಸಿಂಗಿಂಗ್. ಮನೆ ಬೇಸಿಕ್ಸ್ನಲ್ಲಿ ಏನು ಬರ್ತಾಯಿತ್ತೋ ಅದು ಬರ್ತಾಯಿತ್ತು. ಅಮ್ಮ ಪಾಠ ಹೇಳ್ಕೊಡೋರು ಮನೆಯಲ್ಲಿ. ಅಮ್ಮಂಗೆ ಯಾವಾಗಲಾದ್ರು ಬೇರೆ ಬ್ಯುಸಿ ಅದು ಅಮ್ಮ ಪಾಪ ವೆನ್ ಶಿ ಇನಿಷಿಯಲಿ ಕೇಮ್ ಟು ಬ್ಯಾಂಗ್ಳೂರ್ ಲೈಫ್ ವಾಸ್ ಲಿಟ್ಲ್ ಬಿಟ್ ಫಾಸ್ಟರ್ ಆ್ಯಂಡ್ ದುಡ್ಡು ಜಾಸ್ತಿ ಬೇಕಾಗಿತ್ತು. ಸೊ 3 ಜನ ಹೆಣ್ಮಕ್ಳು, ಅಪ್ಪನೂ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಏನು ಜಾಸ್ತಿ ಬರ್ತಾ ಇರಲಿಲ್ಲ. ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲದೆ ಅಮ್ಮ ತುಂಬ ಪಾಠ ಹೇಳ್ಕೊಡೋರು. ಮಲ್ಲೇಶ್ವರಮಿಂದ ಬನ್ನೇರುಘಟ್ಟ ತನಕ ಹೋಗಿ ಮನೆ ಪಾಠನೂ ಹೇಳ್ಕೊಡೋರು ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಆವಾಗ ಮನೆಯಲ್ಲಿ ಏನಾದ್ರು ಪಾಠ ಇದ್ದರೆ ನಾವು ಸ್ಟಾಪ್ ಗ್ಯಾಪ್ ನಾವು ಹೇಳ್ಕೊಡ್ತಾ ಇದ್ವಿ. ಸೊ ಅಷ್ಟು ಹಾರ್ಡ್ ಇನ್ನೂ ಇತ್ತು, ಬಟ್ ಐ ಹ್ಯಾಡ್ ನಾಟ್ ಟೇಕನ್ ಇಟ್ ಅಪ್ ಸೀರಿಯಸ್ಲಿ. ಸೊ ದೆನ್ ಜೆಟ್ ಏರ್ವೇಸ್ ಕೆಲಸ ಸಿಕ್ತು. ಅದೇ ಟೈಮಲ್ಲಿ ಮದುವೆನೂ ನೋಡ್ತಾಯಿದ್ರು. ಮೇ ತಿಂಗಳಲ್ಲಿ ಐ ಮೆಟ್ ಮೈ ಹಸ್ಬೆಂಡ್. That is the teenage, like you singing ಒಳಗಡೆ ಇದ್ದಿದ್ರಿಂದ maybe ಆ ಏಜ್ ಅಲ್ಲಿ you are very fond of songs. I was always till date a fan of all film music. ಕರ್ನಾಟಿಕ್ ಕ್ಲಾಸಿಕಲ್ ದೂರ್ ಕಿ ಬಾತ್ ಹೈ. ಅದು ದೇವರ ದಯದಿಂದ ಬ್ಲಡ್ಡಲ್ಲೇ ಬಂದಿದ್ದರಿಂದ ಐ ಆಮ್ ಸ್ಟಿಲ್ ಸರ್ವೈವಿಂಗ್ ಅಂತಲೇ ಹೇಳ್ಬೋದು. ಸೊ ಆ್ಯಸ್ ಯೂಶ್ವಲ್ ಜೆಟ್ ಏರ್ವೇಸ್ ಸೇರಿಕೊಂಡಾಗ ನಾನು ಐ ವಾಸ್ ಆಲ್ವೇಸ್, ನಮ್ಮಮ್ಮ ಯಾವಾಗಲೂ ನಮ್ಮನ್ನು ಲೇಡೀಸ್ ಕಾಲೇಜ್ ಆ ಥರನೇ ಸೇರಿಸಿ ಗಂಡಸ್ರನ್ನೇ ಆಲ್ವೇಸ್ ಫ್ರಮ್ ಚಿಕ್ಕ ವಯಸ್ಸಿಂದ ಗಂಡು ಮಕ್ಕಳೇ ಜಾಸ್ತಿ ಫ್ರೆಂಡ್ಸು. ಬಟ್ ಯಾವಾಗಲೂ ಲೇಡೀಸ್ ಕಾಲೇಜು, ಲೇಡೀಸ್ ಸ್ಕೂಲು ಇದು ಅದು. ಸೊ ವೆನ್ ಐ ವೆಂಟ್ ಟು ಜೆಟ್ ಏರ್ವೇಸ್ ಇಟ್ ವಾಸ್ ಲೈಕ್ ವಾವ್ ಅಂತ. ಐ ಎಂಜಾಯ್ಡ್ ಮೈ ಜೆಟ್ ಏರ್ವೇಸ್ ಕೆರಿಯರ್. ಬಟ್ ಆ ಟೈಮಲ್ಲೇ ಮದುವೆಗೂ ನೋಡ್ತಾಯಿದ್ರು. ಮೇನಲ್ಲಿ ನೋಡಿದೆ, ಸೆಪ್ಟೆಂಬರ್ನಲ್ಲಿ ಮದುವೆ. ಸೊ ಆ ಟೈಮಲ್ಲಿ ಇನ್ ದ 6 monthsನಲ್ಲಿ ಐ ಎಂಜಾಯ್ಡ್ ಟೂ ಮಚ್ ಇನ್ ಜೆಟ್ ಏರ್ವೇಸ್. ಬಟ್ ಅದೇ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಅಂತ ಏನೂ ಇರಲಿಲ್ಲ ನಮ್ಮ ಯಜಮಾನ್ರ ಪಾಪ. ಹಿ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತೇನೂ ಹೇಳಿರಲಿಲ್ಲ. ಬಟ್ ಐ ವಾಸ್ ಪರ್ಟಿಕ್ಯುಲರ್, ನಾನು ಕೆಲಸ ಬಿಡಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ಅ ವೆರಿ ಮಿನಿಮಮ್ ಸ್ಯಾಲ್ರಿ ಆಫ್ ವಾಟ್ ಐ ವಾಸ್ ಗೋಯಿಂಗ್, ಬಟ್ ಐ ಎಂಜಾಯ್ಡ್ ವಾಟ್ ಐ ವಾಸ್ ಡೂಯಿಂಗ್. ಫಸ್ಟ್ ಟೈಮ್ ಏರ್ಕ್ರಾಫ್ಟ್ ಒಳಗಡೆ ಲೈಫಲ್ಲಿ ಒಂದ್ಸಲಿನೂ ಫ್ಲೈ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಟೂ ಮಚ್, ಟೂ ಗುಡ್. ಒಳಗಡೆ ಎವ್ರಿ ಸಿಂಗಲ್ ಥಿಂಗ್, ಈವನ್ ಕಾಕ್ಪಿಟ್ ಒಳಗಡೆ ಹೋಗೋದಕ್ಕೂ ಇಟ್ ವಾಸ್ ಲೈಕ್ ವಾವ್ ಎಷ್ಟು ಚೆನ್ನಾಗಿದೆ. ಕ್ಯಾಪ್ಟನ್ಸು, ಏರ್ ಹೋಸ್ಟೆಸ್ಸು. ಐ ವಾಸ್ ಎ ಗ್ರೌಂಡ್ ಸ್ಟಾಫ್. ಟಿಕೆಟಿಂಗ್ ಅವಾಗೆಲ್ಲ ಮ್ಯಾನ್ಯುಯಲ್. ಸೊ ಎವ್ರಿಥಿಂಗ್ ವಾಸ್ ಮ್ಯಾನ್ಯುಯಲ್ ಆ್ಯಂಡ್ ದೊಡ್ಡದಾಗಿ. ಆ್ಯಂಡ್ ಐ ವಾಸ್ ವೆರಿ ಫಾಸ್ಟ್ ಇನ್ ಟೈಪ್ ರೈಟಿಂಗ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಐ ವಾಸ್ ಆಲ್ವೇಸ್ ಇನ್ ದ ಚೆಕ್ ಇನ್ ಕೌಂಟರ್ ಬಿಕಾಸ್ ಐ ಯೂಸ್ ಟು ಟೈಪ್ ಫಾಸ್ಟ್ ಆ್ಯಂಡ್ ಡೂ ದ ಚೆಕ್ ಇನ್ ಅರ್ಲಿ. ಸೊ ಅದೆಲ್ಲ ಆಯಿತು, ಮದುವೆ ಆಯಿತು. ದೆನ್ ಐ ವಾಸ್ ಇನ್ ಮಲ್ಲೇಶ್ವರಂ ಇನ್ ಹಿ ವಾಸ್ ಇನ್ ಇಸ್ರೋ ಲೇಔಟ್. ಸೊ 22ಗೆ ಮದುವೆ ಆಗಿದ್ದು. ಅಷ್ಟು ದಿವಸ ಅಮ್ಮ ಬಗ್ಗೆ ಅಷ್ಟು ಒಲವು ಇತ್ತೇನೋ, ಬಟ್ ಮದುವೆ ಆದಮೇಲಂತೂ ದಿನಾ ಆಲ್ ಇಂಡಿಯಾ ರೇಡಿಯೋಗೆ ಹೋಗಿ ಕೂತ್ಕೊಳ್ತಾ ಇದ್ದೆ ಅಮ್ಮನ ಜೊತೆ ನಾನು. ಮದುವೆ ಆದಮೇಲೆ 6 to 2 ಇದ್ದರೆ 2 to 4 o'clock ತನಕ ಅಮ್ಮ ಜೊತೆ ಆಲ್ ಇಂಡಿಯಾ ರೇಡಿಯೋಲಿ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಹಾಗೆ ಅಷ್ಟು ಅಮ್ಮ ಹುಚ್ಚು, ಯಾವಾಗಲೂ ಅವ್ರ ಜೊತೆನೆ. 6 to 2 ಕೆಲಸ ಮುಗಿಸ್ಕೊಂಡು, ಅಥವಾ 2 to 10 ಇದ್ದರೆ 12 ಗಂಟೆಗೆ ಆಲ್ ಇಂಡಿಯಾ ರೇಡಿಯೋ ಹೊಟ್ಟೋಗಿ ಆಮೇಲೆ ಅಲ್ಲಿಂದ ಏರ್ಪೋರ್ಟಿಗೆ ಹೋಗೋದು. ಆ ಥರ ಮಾಡ್ತಾಯಿದ್ದೆ. ಅಷ್ಟು ಅಮ್ಮ ಹುಚ್ಚು.
ಪ್ರೇಮಲೋಕದಿಂದ ಬಂದವನು. ಅದೇ ಹೇಳದ್ನಲ್ಲ, ರವಿಚಂದ್ರನು, ಆಮೇಲೆ ವಿಷ್ಣುವರ್ಧನ್ದು ಎಲ್ಲ ಹಾಡುಗಳೂ ಡ್ಯಾನ್ಸು ಮಾಡ್ತಾ ಇದ್ವಿ, ಹೆಂಗಂದ್ರೆ ಹಂಗೆ ಕಿರ್ಚ್ತಾ ಇದ್ವಿ, ಹಾಡ್ತಾ ಇದ್ವಿ. ಅದು ಯಾವುದೋ ಒಂದು ಪುಟ್ಟ ಪುಟ್ಟ ಹೆಜ್ಜೆ ನಾನಿಟ್ಟು, ಅದು ಯಾವುದೋ ಇದೆಯಲ್ಲ ಒಂದು ವಿಷ್ಣುವರ್ಧನ್, ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದೆ, ಇವಾಗ ಹಳೆಯದಾಗೋಗ್ಬಿಟ್ಟಿದೆ. ಬಟ್ ಇವತ್ತಿಗೂ ಯಾವ್ದಾದ್ರು ಬಂದರೆ ರೇಡಿಯೋನಲ್ಲಿ ಬರ್ತಾ ಇರತ್ತಲ್ಲ, ಆವಾಗ ತುಂಬ ಇಷ್ಟ ಎಲ್ಲ ಹಾಡುಗಳೂ. ಯಾವಾಗಲೂ ಅದನ್ನೇ ಗುಣಗ್ತಾ ಇರೋದು, ಕಾರ್ ಓಡಿಸಿದ್ರು ಬರೀ ಸಿನಿಮಾ ಹಾಡೇ ಓಡ್ತಾ ಇರೋದು. ಸೊ ಅಷ್ಟಾಯ್ತು, ಅಮ್ಮ ಕಟ್ಕೊಂಡು ಆಯ್ತು, ಮದುವೆ ಆಯ್ತು, ನೆಕ್ಸ್ಟ್ ಮತ್ತೆ ಕ್ಲಾಸಿಕಲ್ ಕಡೆ 2000. ಸೊ ಶ್ರುತಿ ಆಯಿತು, there was some problem, then I had left job, I went back to job, and I had a hairline fracture wherein I had to take 15 days rest. ಸೊ ಮನೆಯಲ್ಲಿದ್ದೆ. ಅದಾದಮೇಲೆ ಏನಕ್ಕೆ ಕೆಲ್ಸಕ್ಕೆ ಹೋಗಬೇಕು, ಇದರಲ್ಲೇ ವಾಪಸ್ ಶುರು ಮಾಡೋಣ ಅಂತ ಐ ಜಸ್ಟ್ ಸ್ಟೇಡ್ ಬ್ಯಾಕ್. ಐ ಕ್ವಿಟ್ ದ ಜಾಬ್ ಆ್ಯಂಡ್ ಐ ವಾಸ್ ಅಟ್ ಹೋಮ್. ಸರಿ, ಅಮ್ಮ ಹ್ಯಾಸ್ ಬೀನ್ ಆಲ್ವೇಸ್ ಸ್ಟಿಲ್ ಡೇಟ್ ಸಪೋರ್ಟಿವ್ ಆ್ಯಂಡ್ ಶಿ ಸ್ಟಿಲ್ ಸಪೋರ್ಟಿಂಗ್. ಆ್ಯಂಡ್ ಎಲ್ಲ ನನ್ನ ತಂಗಿ ಮಗಳು ಇವಾಗ ಅವಳನ್ನೂ ಪುಷ್ ಮಾಡ್ತಾ ಇದ್ದಾರೆ. ಸೊ ಟ್ಯಾಲೆಂಟ್ ಇದೆ, ಮುಂದೆ ಬನ್ನಿ. ಸೊ ಆವಾಗ ಬಂದು ಫಸ್ಟು ಡ್ಯಾನ್ಸ್ ಎಕ್ಸಾಮ್ಸ್ಗೆ ಪುಲಿಕೇಶಿ ಸರ್ಗೆ ಈ ಥರ ಹೇಳಲ್ವ, ನನ್ನ ಮಗಳು ದೀಪ್ತಿ ಹಾಡ್ತಾಳೆ, ವೈ ಡೋಂಟ್ ಯು ಟ್ರೈ ವಿತ್ ಹರ್ ಅಂತ. ಸೊ ಎಕ್ಸಾಮ್ಸಿಗೆ ಹಾಡಕ್ಕೆ ಹೋದೆ. ಎಕ್ಸಾಮ್ಸಿಗೆ ಪುಲಿಕೇಶಿ ಸರ್ಗೆ ಹೋದರೆ ಅವರೆಲ್ಲ ಲಿಸ್ಟ್ ಕೊಟ್ಟರು, ಇದೆಲ್ಲ ಕಲ್ತ್ಕೊಂಡು ಬಾ ನೀನು ಆಮೇಲೆ. ಸೊ ದ ಫಸ್ಟ್ ವರ್ಣ ಮಧ್ಯದಲ್ಲಿ ತುಂಬ ಗ್ಯಾಪ್ ಬಿಟ್ಟೋಗಿತ್ತು. ಸ್ವಾಮಿಯ ಕರೀತಾರೆ ಅಂತ ಅಮೃತವರ್ಷಿನಲ್ಲಿದೆ, ಅದನ್ನು ವತ್ಸ ಸರ್ ಹಾಡಿರೋ ರೆಕಾರ್ಡಿಂಗ್ ನನಗೆ ಕಳಿಸಿದ್ದು. ಸೊ ಅದನ್ನು ಕಲ್ತ್ಕೊಂಡು ಎಕ್ಸಾಮ್ಗೆಲ್ಲ ಹಾಡಿದೆ. ಎಕ್ಸಾಮಿಗೆ ಹಾಡ್ತಾ ಇರ್ಬೇಕಾದ್ರೆ ಒಂದ್ಸಲಿ ವತ್ಸ ಸರ್ ಹೋದರು. ನನಗೆ ತುಂಬ ಫ್ಯಾನ್ ಫಾಲೋಯಿಂಗ್, ವತ್ಸ ಸರ್ ಹಾಡನ್ನ ಕಲ್ತ್ಕೊಂಡು ನಾನು ಹಾಡ್ತಾಯಿದ್ದೀನಿ. ಸ್ವಾಮಿಯ ಕರೀತಾರೆ ನೀ ವೇಣು ಗೋಪಾಲ ಸುಂದರಾಂಗ ಮಂದಹಾಸ ವದನನ ಮುರಳಿ ಮನೋಹರನ ಕೃಷ್ಣ. ಅಫ್ಕೋರ್ಸ್ ಯಾರಾದರೂ ಇವಾಗ ಎಷ್ಟೇ ಒಂದು ರೆಕಾರ್ಡಿಂಗ್ ಕೊಟ್ಟರೆ ಔಟ್ಲೈನ್ ಕಲ್ತ್ಕೊಂಡು ಆಮೇಲೆ ಅಮ್ಮ ಹೇಳ್ಕೊಟ್ಟಿರೋ ಥರ. ಅಮ್ಮದೊಂದು ಸ್ಪೆಷಾಲಿಟಿ ಡ್ಯಾನ್ಸ್ನಲ್ಲಿ ಏನು ಅಂದರೆ, ಬರೀ ಹಾಡಿದ್ದನ್ನೇ ಹಾಡ್ತಾ ಇರೋದ್ರ ಬದಲು ಅದರಲ್ಲೇ ನೆರ್ವಲ್ ಅಂದರೆ ಕಚೇರಿನಲ್ಲಿ ಹೆಂಗೆ ಮಾಡ್ತೀವೋ ಅದನ್ನು ಇದಕ್ಕೆ ತರೋ ಥರ ಕಾನ್ಸೆಪ್ಟ್. ಸೊ ನೆರ್ವಲ್ಗೆ ಇವಾಗ ಸ್ವಾಮಿಯ ಕರೀತಾರೆ ನೀ, ಇದು ಬೇಸಿಕ್ ಸ್ಟ್ರಕ್ಚರ್. ಸೊ ಇವಾಗ ಡ್ಯಾನ್ಸರ್ನ ನೋಡಿಕೊಂಡು ಅವರು ಕೃಷ್ಣನ ಕರೆಯೋ ಥರನೋ ಅಥವಾ ಕೃಷ್ಣನ ನೆನೆಸ್ಕೊಳ್ಳೋ ಥರನೋ ಆ ಥರ ಮಾಡ್ತಾಯಿದ್ರೆ ನಾವು ಅದಕ್ಕೆ ಮನೋಧರ್ಮ ಹಾಡ್ಕೊಂಡು ಸ್ವಾಮಿಯ ಕರೀತಾರೆ ನೀ ವೇಣು ಗೋಪಾಲ ಸ್ವಾಮಿಯ, ಅದೇ ಅವ್ರು ಹೆಂಗೆ ಮಾಡ್ತಾರೆ ಅದನ್ನು ನೋಡಿಕೊಂಡು ಅದನ್ನು ನೋಡ್ಕೊಂಡು ಹಾಡೋದನ್ನು ನೆರವಲ್ ಥರ ಮಾಡೋದು. ಸೊ ನಮಗೆ ಬರೀ ಕ್ಲಾಸಿಕಲ್ ಮಾತ್ರ ಅಲ್ಲ, ಬೇರೆ ಎಲ್ಲ ಥರನೂ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ, ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಹೆ ನಾಡಿನ ಪಾಡಿನ ತುಂಬದಾಸೆಗಳ ಕೊರಗಿನಲಿ ಅಕ್ಕಾಹು ಕೋಗಿಲಿ ಚಿಕ್ಕಾಹು ಕೋಗಿಲಿ ಅಕ್ಕಾಹು ಚಿಕ್ಕಾಹು ಕೋಗಿಲಿ. ಮದುವೆ ಆದಮೇಲೆ ಶ್ರೀನಾಥ್ ವಾಸ್ ವೆರಿ 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 ಏನು ಹೇಳ್ತಾರೆ, ಹಿ ವಾಸ್ ವೆರಿ ಎಂಕರೇಜಿಂಗ್. ನಾನು ಬಿಟ್ಟಿದ್ದೀನಿ, ಇದು ಕೆಲಸ ಬಿಡ್ತೀನಿ ಅಂದರೆ ಓಕೆ, ನೋ ಪ್ರಾಬ್ಲಮ್, ನಿಂಗೆ ಇಷ್ಟ ಆದರೆ ಕೆಲಸ ಮಾಡು, ಇಲ್ಲ ಅಂದರೆ ಇಟ್ಸ್ ಓಕೆ. ದೆನ್ ಇದು ಹಾಡಕ್ಕೆ ಹೋಗ್ತೀನಿ ಅಂದರೆ ಓಕೆ, ಸರಿ. ದೆನ್ ಹ್ಯಾಡ್ ಸಮ್ ಪ್ರಾಬ್ಲಮ್, ದೆನ್ ಲೇಟರ್ ಮಗು ಆಗೋದೇ ಕಷ್ಟ ಅಂತ. ದೆನ್ ಲೇಟರ್ ಬೈ ಗಾಡ್ಸ್ ಗ್ರೇಸ್ ನಮ್ಮ ಅಮ್ಮನ ಸೋದರತ್ತೆನೇ ಡಾಕ್ಟರು. ಸೊ ಅವರೇನೋ ಟ್ರೀಟ್ಮೆಂಟ್ ಕೊಟ್ಟು ಆಯಿತು, ಶ್ರುತಿ ಹುಟ್ಟಿದ್ಲು. ದೆನ್ ಅವಾಗ್ಲೂ ಜೆಟರ್ ವೇಸಲ್ಲೇ ಕೆಲಸದಲ್ಲಿದ್ದೆ ಅಂಟಿಲ್ ಶ್ರುತಿ ವಾಸ್ 10 months old. So I was still working. Yes. In between I had taken a break, but later again I went back and I was working, and in 2000 is the time that I started singing. I came back to this field. ನಿಧಾನಕ್ಕೆ ಶುರು ಆಯಿತು. ಆ್ಯಂಡ್ 2003 ನಲ್ಲಿ ಫಸ್ಟ್ ಟೈಮ್ ಪದ್ಮಿನಿ ರಾಮಚಂದ್ರನ್ ಅವರು ಹೇಳಿದ್ರಿಂದ ಅಮೆರಿಕಾಗೆ ಹೋಗೋಕ್ಕೆ, ದಟ್ ವಾಸ್ ಆಫ್ ಸೀಸನ್ ಫ್ರಮ್ ಸೆಪ್ಟೆಂಬರ್ ಟು ಡಿಸೆಂಬರ್. ಅಮ್ಮ ಬಂದು ಇಟ್ಸ್ ಎ ಗುಡ್ ಆಪರ್ಚುನಿಟಿ, ನೀನು ಹೋಗು ಅಂತ ಹೇಳಿದ್ರು. ಶ್ರೀನಾಥ್ ಒಬ್ಲೇಜ್ ಮಾಡಿದ್ರು. ಶ್ರುತಿ ವಾಸ್ ಜಸ್ಟ್ 6 years old ಆರ್ ಸಮಥಿಂಗ್. ಸೊ ನಮ್ಮ ಶ್ರೀನಾಥ್ ಸೋದರತೆ ಬಂದೆಲ್ಲ ನೋಡಿಕೊಂಡ್ರು. ಫಾರ್ 3 months ಐ ವೆಂಟ್. ಇಟ್ ವಾಸ್
a loss, but I got to see lot of places and I got to learn lot of items and exposure ಎಲ್ಲ ಆಯಿತು. ಆದಮೇಲೆ ದೆನ್ ಎಗೈನ್ ಇಲ್ಲೇ ಲೋಕಲಲ್ಲೆಲ್ಲ ಹಾಡ್ತಾ ಇದ್ದೆ, ಮಾಡ್ತಾಯಿದ್ದೆ. ಯಾರಾದರೂ ಹೊಸಬ್ರು ಬಂದರೆ ನಾಟ್ ದಟ್ ಈಸಿಲಿ ಪೀಪಲ್ ಆ್ಯಕ್ಸೆಪ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು, ಯಾರಾದರೂ ಬಂದು ಟ್ರೈ ಮಾಡೋದಕ್ಕೇ ದೇ ವಿಲ್ ಥಿಂಕ್ 100 times. ಆ್ಯಂಡ್ ವಿ ಹ್ಯಾವ್ ಎ ಟೆಂಪಲ್ ಹೊಸೂರು ದಾಟಿ ಒಂದು 13 ಕಿಲೋಮೀಟ್ರಿಗೆ ರಾಮದೇವರ ದೇವಸ್ಥಾನ ನಮ್ಮ ಯಜಮಾನ್ರು ಅವರ ತಾತ ಕಟ್ಟಿಸಿದ್ದು. ಸೊ ಅಲ್ಲಿ ಆ ರಾಮದೇವರನ್ನ, ಅದು ಆಂಜನೇಯನ ಪ್ರತಿಷ್ಠೆ ಫಸ್ಟು. ಇಟ್ಸ್ ಮಧ್ವಾಚಾರ್ಯರ ಪ್ರತಿಷ್ಠೆ, 450-500 year old ಟೆಂಪಲ್. ಬಟ್ ಅಲ್ಲಿ ಆಂಜನೇಯ ಮಾತ್ರ ರಾಮನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು 100th year ಆಗ್ತಾ ಇದೆ, 100 years ಆಯ್ತದು. ಸೊ ಅಲ್ಲಿ ಏನೇ ಇದ್ರೂ ಅಲ್ಲಿ ಬ್ರಹ್ಮೋತ್ಸವ ಟೈಮಲ್ಲಿ ಇಲ್ಲಿ ಏನೂ ಒಪ್ಕೊಳ್ಳಲ್ಲ. ಅಲ್ಲಿ ಹೋಗ್ಬಿಟ್ಟು ಕೈಂಕರ್ಯ ಮಾಡ್ಬಿಟ್ಟು ಬರ್ತೀನಿ. ಸೊ ರಾಮದೇವರು, ಆಂಜನೇಯ ಎಲ್ಲ ಇವಾಗ ನಮ್ಮ ಎಲ್ಲ ದೇವ್ರನ್ನೂ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅಲ್ಲಿ ಬ್ರಹ್ಮೋತ್ಸವಕ್ಕೆ ರೆಗ್ಯುಲರಾಗಿ ಹೋಗಿ ಅಲ್ಲೆಲ್ಲ ಮಾಡ್ಕೊಟ್ಬಿಟ್ಟು ಬರ್ತೀವಿ. ನನ್ನ ಯಜಮಾನ್ರಿಗೆ ತುಂಬ ಫೇವ್ರೆಟ್ ಸಾಂಗ್ ಇದು. ಓ ರಾಮ ನೀ ನಾಮಂ ಎಂತ ರುಚಿರ, ಓ ರಾಮ ನೀ ನಾಮಂ ಎಂತ ರುಚಿರ ರಾಮ, ఎంత రుచిరా రమ ఏమి రుచిరా రమ, ఓ రామ నీ నామం ఏమి రుచిరా, ఎంత రుచిరా రామ ఏమి రుచిరా రామ, ఓ రామ నీ నామం ఏమి రుచిరా రామ, ఓ రామ నీ నామం ఎంత రుచిర రామ ರಾಮ. ಎಲ್ಲಿ ಹೋದ್ರೂ ಅದೊಂದು ಅವ್ರಿಗೆ, ದೀಪ್ತಿ ಪ್ಲೀಸ್ ಇದನ್ನು ಹಾಡು, ಇದನ್ನು ಹಾಡು, ಇದನ್ನು ಹಾಡು ಅಂತ ಕೇಳ್ತಾ ಇರ್ತಾರೆ ಎಲ್ಲಿ ಕೂತ್ಕೊಂಡ್ರು ಕಣ್ಸನ್ನಲ್ಲಿ. ಆ ಥರ ಇನ್ನೊಂದು ಕುರೆ ಒನ್ ರೂಮ್ ಇಲ್ಲೇ, ಅದು ನಾನು ಎಲ್ಲ ಕಡೆನೂ ಅದನ್ನು, ದೀಪ್ತಿ ಅಂದರೆ ಕುರೆ ಒನ್ ರೂಮ್ ಇಲ್ಲ ಹಾಡ್ತಾಳೆ. குறையொன்றும் இல்லை மறைமூர்த்தி கண்ணா, குறையொன்றும் இல்லை கண்ணா, குறையொன்றும் இல்லை கோவிந்தா, கண்ணுக்கு தெரியாமல் நிற்கின்றாய் கண்ணா, கண்ணுக்கு தெரியாமல் நின்றாலும் எனக்கு குறையொன்றும் இல்லை மறைமூர்த்தி கண்ணா, வேண்டியதை தந்திட வெங்கடேசன் யாண்டிருக்க, வேண்டியது வேறில்லை மறைமூர்த்தி கண்ணா, மணிவண்ணா மலையப்பா கோவிந்தா கோவிந்தா. ஆனால் அது டிஃப்ரெண்ட் ஃபீலிங் இல்லைங்களா? ಅವರ ಅಭಿನಯಕ್ಕೆ ಅವರ ಇವಾಗ ನನಗೆ ದ ಮೇಜರ್ ಡಿಫ್ರೆನ್ಸ್ ಆಫ್ ಡ್ಯಾನ್ಸರ್ಸ್ ಇನ್ US ಆ್ಯಂಡ್ ಡ್ಯಾನ್ಸರ್ಸ್ ಇನ್ ಇಂಡಿಯಾ, ಅದು ದಟ್ ಈಸ್ ಒನ್ ಆಫ್ ದ ಥಿಂಗ್ ದಟ್ ಐ ವಾಂಟ್ ಟು ಸೇ. ಅಲ್ಲಿ ಬಂದು ಮೆಕ್ಯಾನಿಕಲಾಗಿ ಕಲಿತಾರೆ, ಟೀಚರ್ ಏನು ಹೇಳ್ಕೊಡ್ತಾರೋ ಅದನ್ನಷ್ಟು ಮಾತ್ರ ಮಕ್ಕಳು ರಿಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಮ್ಮ ಸಿಂಗಿಂಗ್ ಸ್ಕಿಲ್ಸು ಹ್ಯಾವ್ ಟು ಬಿ ಅಡಾಪ್ಟೆಡ್ ಅಕಾರ್ಡಿಂಗ್ ಟು ವಾಟ್ ದೇ ವಾಂಟ್. ಒಂದು ರೆಕಾರ್ಡಿಂಗಲ್ಲಿ 15 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾರೆ, ನಾವು ಆ ರೆಕಾರ್ಡಿಂಗಲ್ಲಿ ಹೆಂಗೆ ಬರುತ್ತೋ ಹಾಗೇ ನಾವು ಹಾಡಬೇಕು. ಬಟ್ ಇಂಡಿಯಾನಲ್ಲಿ ಇಲ್ಲಿ ನಮ್ಮ ಡ್ಯಾನ್ಸರ್ಸು ದೇ ಆರ್ ವೆರಿ 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 ತುಂಬ ಇಮ್ಯಾಜಿನ್ ಮಾಡಿಕೊಂಡು ಇದು ಹಿಂಗಿರುತ್ತೆ ಹಂಗಿರುತ್ತೆ, ಹೊಸ ಹೊಸ ಕಾನ್ಸೆಪ್ಟ್ಸ್ ತರ್ತಾ ಇರ್ತಾರೆ, ವಿಚ್ ಇಸ್ ವೆರಿ ನೈಸ್. ಸೊ ಅವರು ಬೇರೆ ಬೇರೆ ಥರ ಎವ್ರಿ ಟೈಮ್ ದೇ ಕಮ್, ಇಟ್ಸ್ ಅ ನ್ಯೂ ಚಾಲೆಂಜ್. ನಮಗೂ ಅದೇ ಮಾರ್ಗಮೇ ಹಾಡೋದು ಬಿಟ್ಟು ಏನೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಟ್ಕೊಂಡು ಬಂದು ಅದು ಬೇರೆ ಬೇರೆ ಥರ ಮಾಡೋಣ ಅಂದಾಗ ಅದಕ್ಕೆ ರಾಗ ಹಾಕೋದು, ಅಥವಾ ಇದಕ್ಕೆ ಸಿಚುವೇಶನ್ಗೆ ಹೆಂಗೆ ಬೇಕೋ ಅದನ್ನು ಸರಿಯಾಗಿ ಮಾಡೋದು, ಇಟ್ಸ್ ಎ ನ್ಯೂ ಥಿಂಗ್. ಈಗಿನ ಕಾಲದಲ್ಲಿ ಮಕ್ಕಳು ಬರೀ ಕಲ್ತ್ಕೊಂಡು ಅಲ್ಲಿಗೆ ಮುಗಿಸಲ್ಲ, ಅದರಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಕುತೂಹಲ ಇದೆ. ಟೀಚರ್ಸು ಅದಕ್ಕೆ ಸರಿಯಾಗಿ ಪಾಪ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಎವ್ರಿ ಟೈಮ್ ಎವ್ರಿ ಪ್ರೋಗ್ರಾಮ್ ಇಸ್ ಅ ನ್ಯೂ ಚಾಲೆಂಜ್ ಆ್ಯಂಡ್ ನ್ಯೂ ಎಕ್ಸಾಮ್.
ಸೊ ಒಂದು ವೇಳೆ ನಾನು ಜೊತೆಗೂ ಮಾಡ್ತೀನಿ ಹೇಳ್ತಾ ಇದ್ದೆ. ಅಂದರೆ ಓನ್ಲಿ ಫಾರ್ ಫ್ಯೂ, ನಾಟ್ ಎಲ್ಲ ಕಡೆನೂ. ಇವಾಗ ಯಾರಾದರೂ ಕಷ್ಟಪಡ್ತಾ ಇದ್ರೆ ವೀಣಾ ಮ್ಯಾಮ್ಗೂ ಎಲ್ಲಾದರೂ ಬೇಕಾದ್ರೆ ಅವ್ರ ಸಪೋರ್ಟಿಗೆ ಹೇಳ್ತೀನಿ. ಅವ್ರಿಗೆ ಆಗೋದಿಲ್ಲ, ಅವರೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು, ಸಪೋರ್ಟ್ ಬೇಕು ಅಂದರೆ ಹೇಳ್ತೀನಿ. ಬಟ್ ಅಫ್ಕೋರ್ಸ್ ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಜತಿ ಆಲ್ಸೋ. ಆ ಥರ ಯಾರಾದರೂ ಹೇಳ್ತಾ ಇದ್ರೆ ಬರುತ್ತೆ ಅಷ್ಟೇ. ನನಗೆ ಅದು ಯಾವುದು ನಾನು ಐ ಆಮ್ ಎ ವೆರಿ ಬುಕ್ಕಿ. ನಾನು ಬುಕ್ ಮುಂದುಗಡೆ ಇದ್ದರೆ, ಐಪ್ಯಾಡ್ ಮುಂದೆ ಇದ್ದರೆ ಹೇಳ್ತೀನಿ. ನಾನು ಮೆಮೊರಿ ಪವರ್ ಝೀರೋ. ಅದಕ್ಕೆ ಇವಾಗ ಹಾಡ್ಬೇಕಾದ್ರೂ ಲಲ್ಲ ಅಂತ ಒಂದೊಂದ್ಸಲಿ ಬಂದ್ಬಿಟ್ಟಿದ್ಯಲ್ಲ. ಆಲ್ಮೋಸ್ಟ್ ನಾನು ಎಲ್ಲ ಆನ್ಯುವಲ್ ಡೇಗಳು ನಾನು ಏನೋ ಗೋಟ್ ಇಷ್ಟಪಡ್ತೀನಿ ಅಂದರೆ ಒಂದೇ ಒಂದು ಸಾಂಗ್ಗೋಸ್ಕರ. ಚಿಕ್ಕ ಮಕ್ಕಳು ಯೂಶಲಿ ಆನ್ಯುವಲ್ ಡೇ ಮೋರ್ ಕ್ರೌಡೆಡ್, ಮೋರ್. ಬಟ್ ಅಲ್ಲಿ ಎರಡು ವಿಷಯ ನಂಗೆ ತುಂಬ ಕಾಡ್ತಾ ಇದಕ್ಕೆ ನಾನು ಆನ್ಯುವಲ್ ಡೇ ತುಂಬ ಇಷ್ಟಪಡ್ತೀನಿ. ಒಂದು ಚಿಕ್ಕ ಮಕ್ಕಳು ಅಭಿನಯಗಳು. ಸೊ ಅದನ್ನ ಸೆರೆ ಹಿಡಿದು ಅವರು ದೊಡ್ಡ ನೆಕ್ಸ್ಟ್ ಸ್ಟೇಜ್ ಹೋದಾಗ ಚಿಕ್ಕ ಮಗುದು ಫೋಟೋ ನೋಡ್ತಾರೆ. ಹೌದು, ಅವರೇ ತೆಗ್ದಿದ್ದು ಅನ್ನೋದು ಅದೊಂದು ಮೊದಲನೇದು. ಅಂಡ್ ಎರಡನೇದು ಜನ್ಮ ಕಿಟ್ಟ ಆ ಸಾಂಗ್. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಚಿಕ್ಕ ಮಕ್ಕಳೆಲ್ಲ ಅದಕ್ಕೆಲ್ಲ ಮಾಡ್ತಾರೆ. ಎಲ್ಲ ಟೀಚರ್ಸ್ ದಟ್ ಮೇಕ್ ದೇಮ್ ಡೂ ಇಟ್. ಸೊ ನಾನು ಅಷ್ಟೇ ಹಾಡ್ಬೇಕಾದ್ರೆ ಐ ಅಡ್ಯಾಪ್ಟ್. ಇವಾಗ ಚಿಕ್ಕ ಮಕ್ಕಳು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸರಿಗೆ ಹಾಡ್ತೀನಿ, ಅಂದರೆ ಒಂಚೂರು ವಾಯ್ಸ್ ಚೇಂಜ್ ಮಾಡ್ಕೊಳ್ತೀನಿ. ಆಮೇಲೆ ದೊಡ್ಡವರು, ಇವಾಗ ಆ್ಯಕ್ಚುಲಿ ದೊಡ್ಡವರು ತುಂಬ ಈಸಿಯಾಗಿ ಹಾಡ್ಬಿಡ್ಬೋದು. ಮಕ್ಕಳಿಗೆ ಹಾಡೋದಿದೆಯಲ್ಲ, ದಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಜನ್ನ ಕಿಟ್ಟ ಕಿಡ್ಡ ಕಿಟ್ಟ ತಕ್ಕುಡು ದಿಕ್ಕುಡು ತಕ ತರಿತಾಂ, ತಕ್ಕುಡು ದಿಕ್ಕುಡು ತಕುಂದರಿ ಕಿಡ ತಕ ತಕ್ಕುಂದರಿ ಕಿಣ್ಣನಕ್ಕ. ಜನ್ನ ಕಿಟ್ಟ ಕಿರ್ರ ಕಿಟ್ಟ ತಕ್ಕುಡು ದಿಕ್ಕುಡು ತಕ ತರಿತಾಂ, தக்குடு திக்குடு தக்குந்தரி கிட்டத்தக்க தக்கிண்ணம் ஜிக்கிண்ணம் தக்க வினையற வேல் வாங்கும் பெருமான் அடியினை தொழும் மனமே. ஜய ஜய வினையற வேல் வாங்கும் பெருமான் அடியினை தொழும் மனமே. ஜய ஜய தோம் கிட நம் கிட தோம் கிட கிடத்தக்க தோங்கு நோங்கு தோம் தோம் தத்தத்தாம். ತೋಕಿಡತಕ ತೋಕಿಡತಕ ತೋಕಿಡ ತೋಕಿಡತಕ ತೋಕಿಡ ಕಿಡತಕ ತಕ್ಕುಂದರ್ರಿ ಕಿಣ್ಣನಕ್ಕ ತಕ್ಕುಂದರ್ರಿ ತಾಂ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಣ ನಿಹಿತ ನಿತಾಂತ ಅನಂತ ಆನಂದ ಅಕ್ಷಯಲಿಂಗ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಧಿಮಿದ ಧಿಮಿದ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿ ಕಿಟ ತಕ ತೋಂ. ಧಿಮಿದ ಧಿಮಿದ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿ ಕಿಟ ತಕ ತೋಂ. ಮತಂಗ ಮುನಿವರ ವಂದಿತ ಈಶಾ ಸರ್ವದಿಗಂಬರ ವೀಕ್ಷಿತ ವೇಷಾ. ನಿತ್ಯ ನಿರಂಜನ ನೃತ್ಯ ನಟೇಶ ಈಶಾ ಸಭೇಶ ಸರ್ವೇಶ. ಈಶಾ ಸಭೇಶ ಸರ್ವೇಶ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ, ಶಿವ ಶಂಭೋ ಸ್ವಯಂಭೋ.